Hello students, welcome to the today's class. Today we are going to learn about the De Morgan's theorem. De Morgan's theorem ನಮಗೆ ಎಕ್ಸಾಮಿಗೆ 5 ಮಾರ್ಕ್ಸ್ಗಾದರೂ ಕೇಳ್ಬೋದು ಅಥವಾ 2 ಮಾರ್ಕ್ಸ್ಗಾದರೂ ಕೇಳ್ಬೋದು. ಪ್ರಾಬಬಲಿ 5 ಮಾರ್ಕ್ಸಿಗೆ ನಮಗೆ ಬುಲಿಯನ್ ಚಾಪ್ಟರಿಂದ ಕೆ ಮ್ಯಾಪ್ನ ಕೇಳಿರ್ತಾರೆ. ಬೈ ಚಾನ್ಸ್ ಇಫ್ ದೇ ಆಸ್ ಫಾರ್ ಡಿ ಮಾರ್ಗನ್ಸ್ ಥಿಯರಮ್ ಆಲ್ಸೋ ಯು ಶುಡ್ ಬಿ ರೆಡಿ ಫಾರ್ ಡಿ ಮಾರ್ಗನ್ಸ್ ಥಿಯರಮ್. ಇಲ್ಲಾಂದರೆ ಆ್ಯಸ್ ಇಟ್ ಈಸ್ ಇನ್ ಪಾರ್ಟ್ ಇ, ಇದು ಪಾರ್ಟ್ ಇ ಅಲ್ಲಿ ಆ್ಯಡ್ ಮಾಡಿದ್ರಿಂದ ಒಂದು ಕ್ವೆಶನ್ ಮಿಸ್ ಆದರೆ ಯು ಮೇ ಲೂಸ್ 5 ಮಾರ್ಕ್ಸ್. ಸೊ ಫಸ್ಟ್ ಕ್ವೆಶನ್ನ ಯಾವ ಥರ ಕೇಳ್ತಾರೆ ಅಂತ ಹೇಳಿದರೆ, ಸ್ಟೇಟ್ ಆ್ಯಂಡ್ ಪ್ರೂವ್ ಡಿ ಮಾರ್ಗನ್ಸ್ ಥಿಯರಮ್, ಎನಿ ಒನ್ ಡಿ ಮಾರ್ಗನ್ಸ್ ಥಿಯರಮ್ನ ಸ್ಟೇಟ್ ಮಾಡಿ ಪ್ರೂವ್ ಮಾಡಿ ಅಂತ ಕೇಳ್ತಾರೆ. ಫಸ್ಟ್ ವಿಲ್ ಸಿ ಹೌ ಟು ಸ್ಟೇಟ್ ಅಂತ ಕೇಳಿದಾಗ ಫಸ್ಟ್ ವಿ ಹ್ಯಾವ್ ಟು ರೈಟ್ ಡಿ ಮಾರ್ಗನ್ಸ್ ಲಾ ಸ್ಟೇಟ್ಸ್ ದಟ್. ಹೇಗೆ ಸೆಂಟೆನ್ಸ್ ಬರಿತೀವಿ ನಾವು? ಡಿ ಮಾರ್ಗನ್ಸ್ ಲಾ ಸ್ಟೇಟ್ಸ್ ದಟ್ ಎಕ್ಸ್ ಪ್ಲಸ್ ವೈ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎಕ್ಸ್ ಡ್ಯಾಶ್ ಇಂಟು ವೈ ಡ್ಯಾಶ್. ದಿಸ್ ಇಸ್ ದ ಡಿ ಮಾರ್ಗನ್ಸ್ ಲಾ. ಡಿ ಮಾರ್ಗನ್ಸ್ ಲಾ ಇದನ್ನು ಮೆನ್ಷನ್ ಮಾಡಬೇಕು. ದಿಸ್ ಮೇ ಕ್ಯಾರಿ 1 ಮಾರ್ಕ್ಸ್. ಸ್ಟೇಟ್ ಅಂತ ಕೇಳಿದ ತಕ್ಷಣ ನಾವು ಕ್ವೆಶನ್ ಪೇಪರಲ್ಲಿ ವಿ ಹ್ಯಾವ್ ಟು ಸ್ಟೇಟ್ ದ ಎಕ್ಸ್ಪ್ರೆಷನ್. ಡಿ ಮಾರ್ಗನ್ಸ್ ಲಾ ಥಿಯರಮ್ನ ನಾವೇನು ಮಾಡಬೇಕು? ಸ್ಟೇಟ್ ಮಾಡಬೇಕು. ಆಫ್ಟರ್ ಸ್ಟೇಟಿಂಗ್ ಆದಮೇಲೆ ವಿ ಹ್ಯಾವ್ ಟು ಪ್ರೂವ್. ನಾವೇನು ಮಾಡಬೇಕು? ಎಕ್ಸ್ ಪ್ಲಸ್ ವೈ ಹೋಲ್ ಡ್ಯಾಶ್ ಮತ್ತು ಎಕ್ಸ್ ಡ್ಯಾಶ್ ಇಂಟು ವೈ ಡ್ಯಾಶ್ ಈಕ್ವಲ್ ಆಗಿದೆ ಅಂತ ತೋರಿಸ್ಬೇಕು. ಹೌ ವಿ ಆರ್ ಗೋಯಿಂಗ್ ಟು ಪ್ರೂವ್ ಇಟ್? ಫಸ್ಟ್ ವಿ ಆರ್ ಗೋಯಿಂಗ್ ಟು ಪ್ರೂವ್, ವಿ ಆರ್ ರೈಟಿಂಗ್ ದ ಪ್ರೂಫ್. ಇಫ್ ಯು ವಾಂಟ್ ಟು ಪ್ರೂವ್ ದ ಡಿ ಮಾರ್ಗನ್ಸ್ ಥಿಯರಮ್, ಡಿ ಮಾರ್ಗನ್ಸ್ ಥಿಯರಮ್ನ ಪ್ರೂವ್ ಮಾಡಬೇಕು ಅಂತ ಹೇಳಿದರೆ ವಿಲ್ ರೈಟ್ ದ ಸೆಂಟೆನ್ಸ್ ಲೈಕ್ ದಿಸ್. ಈ ಥರ ಸೆಂಟೆನ್ಸ್ನ ಮೆನ್ಷನ್ ಮಾಡಬೇಕು. ಬಿಕಾಸ್ ವಿ ಆರ್ ರೈಟಿಂಗ್ ದ ಥಿಯರಮ್ನ ಬರಿತಾ ಇರೋದು. ಟು ಪ್ರೂವ್ ಡಿ ಮಾರ್ಗನ್ಸ್ ಥಿಯರಮ್, ಡಿ ಮಾರ್ಗನ್ಸ್ ಲಾನ ಪ್ರೂವ್ ಮಾಡಿ ಅಂತ ಹೇಳಿದರೆ ನಾವು ಯಾವ ವೇಯಲ್ಲಾದರೂ ಪ್ರೂವ್ ಮಾಡ್ಬೋದು. ಲಾ ಸೇಮ್ ಲಾನು ಇದೆ. ಪ್ರೂವ್ ಮಾಡಿ ಅಂತ 2 ಮಾರ್ಕ್ಸಿಗೆ ಕೇಳಿದರೆ ಯು ಕ್ಯಾನ್ ಪ್ರೂವ್ ಬೈ ಪರ್ಫೆಕ್ಟ್ ಇಂಡಕ್ಷನ್ ಮೆಥಡ್ ಆದರೂ ಪ್ರೂವ್ ಮಾಡ್ಬೋದು, ಟ್ರೂತ್ ಟೇಬಲ್ ಆದರೂ ಪ್ರೂವ್ ಮಾಡ್ಬೋದು, ಅಥವಾ ಆಲ್ಜಿಬ್ರಾಯಿಕ್ ಮೆಥಡಲ್ಲಾದರೂ ಪ್ರೂವ್ ಮಾಡ್ಬೋದು. ವೆನ್ ಪರ್ಟಿಕ್ಯುಲರ್ಲಿ ಆಸ್ ಫಾರ್ ದ ಥಿಯರಮ್ ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದರೆ ಫಾರ್ 5 ಮಾರ್ಕ್ಸ್ ಯು ಹ್ಯಾವ್ ಟು ಪ್ರೂವ್ ಇನ್ ದಿಸ್ ವೇ. ಸ್ಟೇಟ್ಮೆಂಟ್ಸ್ ಎಲ್ಲ ಬರಿಬೇಕಾಗುತ್ತೆ. ಪ್ರೂಫ್ ಟು ಪ್ರೂವ್ ಡಿ ಮಾರ್ಗನ್ಸ್ ಥಿಯರಮ್. ಡಿ ಮಾರ್ಗನ್ಸ್ ಥಿಯರಮ್ನ ಪ್ರೂವ್ ಮಾಡೋಕ್ಕೆ, ಟು ಪ್ರೂವ್ ಡಿ ಮಾರ್ಗನ್ಸ್ ಥಿಯರಮ್ ವಿ ಯೂಸ್ ಕಾಂಪ್ಲಿಮೆಂಟ್ರಿ ಲಾ. ಯಾವ ಲಾನ ಯೂಸ್ ಮಾಡ್ತೀವಿ ನಾವು ಡಿ ಮಾರ್ಗನ್ಸ್ನ ಪ್ರೂವ್ ಮಾಡೋಕ್ಕೆ? ಕಾಂಪ್ಲಿಮೆಂಟರಿ ಲಾ. ಟು ಪ್ರೂವ್ ಡಿ ಮಾರ್ಗನ್ಸ್ ಥಿಯರಮ್ ವಿ ಯೂಸ್ ಕಾಂಪ್ಲಿಮೆಂಟ್ರಿ ಲಾ. ವಿ ನೋ ಕಾಂಪ್ಲಿಮೆಂಟ್ರಿ ಲಾ ಅಂತ ಹೇಳಿದ್ರೇನು? ವಾಟ್ ದ ಕಾಂಪ್ಲಿಮೆಂಟ್ರಿ ಲಾ ಸ್ಟೇಟ್ಸ್? ಎಕ್ಸ್ ಪ್ಲಸ್ x dash is equal to 1 and x into x dash is equal to 0. ಕಾಂಪ್ಲಿಮೆಂಟ್ರಿ ಲಾ ಏನು ಹೇಳುತ್ತೆ? ಒಂದು ವೇರಿಯೇಬಲ್ ಡ್ಯಾಶ್ ಮಾಡಿದರೆ, ಆ್ಯಡ್ ಮಾಡಿದರೆ, ಇಫ್ ಯು ಪರ್ಫಾರ್ಮ್ ದ ಆರ್ ಆಪರೇಷನ್ ವಿ ವಿಲ್ ಗೆಟ್ 1. ಆ್ಯಂಡ್ ಆಪರೇಷನ್ ಪರ್ಫಾರ್ಮ್ ಮಾಡಿದರೆ ವಿ ವಿಲ್ ಗೆಟ್ 0. ಏನು ಡಿ ಮಾರ್ಗನ್ಸ್ ಕಾಂಪ್ಲಿಮೆಂಟ್ರಿ ಲಾ ಹೇಳುತ್ತೆ? ಎಕ್ಸ್ ಪ್ಲಸ್ ಎಕ್ಸ್ ಡ್ಯಾಶ್ ಇಸ್ ಈಕ್ವಲ್ ಟು 1 ಆ್ಯಂಡ್ ಎಕ್ಸ್ ಇಂಟು ಎಕ್ಸ್ ಡ್ಯಾಶ್ ಇಸ್ ಈಕ್ವಲ್ ಟು 0. Now by using complementary law we are going to prove x plus y whole dash is equal to x into x dash is equal to 0. Let us assume. ನಾವು ಅಸ್ಯೂಮ್ ಮಾಡ್ತಿರೋದು ಇದು ಎಲ್ಲೂ ಪ್ರೂವ್ ಆಗಿಲ್ಲ. ಲೆಟ್ ಅಸ್ ಅಸ್ಯೂಮ್. ನಾವೇನು ಅಸ್ಯೂಮ್ ಮಾಡ್ಕೋತಾ ಇದ್ದೀವಿ? p is equal to x plus y. ವಾಟ್ ವಿ ಆರ್ ಅಸ್ಯೂಮಿಂಗ್, ಒಂದು ಎಕ್ಸ್ಪ್ರೆಷನ್ನ ಬರಿತಾ ಇದ್ದೀವಿ. ಪಿ ಯಾವುದಕ್ಕೆ ಈಕ್ವಲ್ ಅಂತ ನಾವು ಅಸ್ಯೂಮ್ ಮಾಡ್ಕೋತಾ ಇರೋದು ಇದು ಎಲ್ಲಿಂದನೂ ಪ್ರೂವ್ ಆಗಿಲ್ಲ. ಲೆಟ್ ಅಸ್ ಅಸ್ಯೂಮ್. ನಾವು ಅಸ್ಯೂಮ್ ಮಾಡ್ಕೋತಾ ಇರೋದು ಪಿ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ, ವೇರ್ ಪಿ ಏನಾಗಿದೆ? ಪಿ ಕಾಮ ಎಕ್ಸ್ ಕಾಮ ವೈ. ಪಿ ಎಕ್ಸ್ ವೈ ಎಲ್ಲ ಏನಾಗಿದೆ? ಲಾಜಿಕಲ್ ವೇರಿಯೇಬಲ್ಸ್. ಇದೆಲ್ಲ ಲಾಜಿಕಲ್ ವೇರಿಯೇಬಲ್ಸ್. ದೆನ್ ನಾವೇನು ಅಸ್ಯೂಮ್ ಮಾಡ್ತಾ ಇದ್ದೀವಿ? ಪಿ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ, ವೇರ್ ಪಿ ಕಾಮ ಎಕ್ಸ್ ಕಾಮ ವೈ ಏನಾಗಿದೆ? ಅದು ಲಾಜಿಕಲ್ ವೇರಿಯೇಬಲ್ಸ್ ಆಗಿದೆ. ಹಾಗಾದರೆ ದೆನ್ ಅಕಾರ್ಡಿಂಗ್ ಟು ದ ಕಾಂಪ್ಲಿಮೆಂಟ್ರಿ ಲಾ, ದೆನ್ ಅಕಾರ್ಡಿಂಗ್ ಟು ದ ಕಾಂಪ್ಲಿಮೆಂಟರಿ ಲಾ ಏನು ಕಾಂಪ್ಲಿಮೆಂಟರಿ ಲಾ ಹೇಳುತ್ತೆ? ಎಕ್ಸ್ ಪ್ಲಸ್ ಎಕ್ಸ್ ಡ್ಯಾಶ್ ಇಸ್ ಈಕ್ವಲ್ ಟು 1, ಎಕ್ಸ್ ಇಂಟು ಎಕ್ಸ್ ಡ್ಯಾಶ್ ಇಸ್ ಈಕ್ವಲ್ ಟು 0. ಇದು ಕಾಂಪ್ಲಿಮೆಂಟ್ರಿ ಲಾ ಹೇಳೋದು. ನಾವಿಲ್ಲಿ ಏನು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ? ಪಿ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ಹಿಯರ್ ವಿ ಆರ್ ಮೆನ್ಷನಿಂಗ್ ಪಿನೂ ಒಂದು ವೇರಿಯೇಬಲ್, ಎಕ್ಸು ಒಂದು ಲಾಜಿಕಲ್ ವೇರಿಯೇಬಲ್ ಮತ್ತು ವೈ ಈಸ್ ಆಲ್ಸೋ ಒನ್ ಲಾಜಿಕಲ್ ವೇರಿಯೇಬಲ್. ಹಾಗಾದರೆ
we can write then according to the complementary lawನ ನಾವು ಇಂಪೋಸ್ ಮಾಡಿದರೆ ಏನಾಗ್ಬೋದು p plus p dash is equal to 1 p into p dash is equal to 0 ಏನಾಗ್ಬೋದು p plus p dash is equal to 1 p into p dash is equal to 0 therefore ಹಾಗಾದರೆ if p x y or ಲಾಜಿಕಲ್ ಅಥವಾ ವಿ ಕ್ಯಾನ್ ಸೇ ಆಸ್ ಬೂಲಿಯನ್ ವೇರಿಯೇಬಲ್ಸ್ ಲಾಜಿಕಲ್ ಆದರೂ ಅಂತ ಬರಿಬೋದು ನೀವು ಬೂಲಿಯನ್ ಅಂತ ಆದ್ರೂ ಬರಿಬೋದು ಇಫ್ p x y ಆರ್ ಲಾಜಿಕಲ್ ಆರ್ ಬೂಲಿಯನ್ ವೇರಿಯೇಬಲ್ಸ್ ದೆನ್ ಕಾಂಪ್ಲಿಮೆಂಟರಿ law for variable p ಈ p ವೇರಿಯೇಬಲಿಗೆ ಕಾಂಪ್ಲಿಮೆಂಟರಿ ಲಾ ಏನಾಗಿರುತ್ತೆ ನಾವು ವಾಟ್ ವಿ ಹ್ಯಾವ್ ಅಸ್ಯೂಮ್ p ವ್ಯಾಲ್ಯೂ ಏನು ಕೊಟ್ಟಿದ್ದೀವಿ ನಾವು x plus y what the value we have given for p the value for p we have given is x plus y p ಗೆ ನಾವು x plus y ಅಂತ ವ್ಯಾಲ್ಯೂ ಕೊಟ್ಟಿದ್ದೀವಿ ದೆನ್ ಅಕಾರ್ಡಿಂಗ್ ಟು ದ ಎಲ್ಲಾನು ಲಾಜಿಕಲ್ ವೇರಿಯೇಬಲ್ಸ್ ಆಗಿದ್ರೆ ಕಾಂಪ್ಲಿಮೆಂಟ್ರಿ ಲಾ ಅದನ್ನು ನಾವು ವೇರಿಯೇಬಲ್ನ ಇಂಪ್ಲಿಮೆಂಟ್ ಮಾಡಿದ್ರೆ p ಪ್ಲಸ್ p ಡ್ಯಾಶ್ ಇಸ್ ಈಕ್ವಲ್ ಟು 1 ಆಗುತ್ತೆ p ಇಂಟು p ಡ್ಯಾಶ್ ಇಸ್ ಈಕ್ವಲ್ ಟು 0 ಆಗುತ್ತೆ ಹಾಗಾದರೆ ಎಲ್ಲಾನು ಲಾಜಿಕಲ್ ವೇರಿಯೇಬಲ್ಸ್ ಆಗಿದ್ದರೆ ಪಿಗೆ ಕಾಂಪ್ಲಿಮೆಂಟರಿ ಲಾ ಏನಾಗಿರುತ್ತೆ ನಾವು p ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ p ವ್ಯಾಲ್ಯೂ ಏನಾಗಿದೆ ಎಕ್ಸ್ ಪ್ಲಸ್ ವೈ ಆಗಿದ್ದರೆ ಫಸ್ಟ್ ವಿ ವಿಲ್ ರೈಟ್ ಹಿಯರ್ p ಪ್ಲಸ್ p ಡ್ಯಾಶ್ ಇಸ್ ಈಕ್ವಲ್ ಟು 1 now what is the value of p p is equal to x plus y ಆಗಿದ್ದರೆ p ಡ್ಯಾಶ್ ಏನಾಗಿರುತ್ತೆ x plus y ಹೋಲ್ ಡ್ಯಾಶ್ ಸೊ p ಏನಿದೆ x plus y ಆಗಿದ್ದರೆ p ಡ್ಯಾಶ್ ಏನಾಗುತ್ತೆ x plus y ಹೋಲ್ ಡ್ಯಾಶ್ ಆಗುತ್ತೆ what is x plus y ಹೋಲ್ ಡ್ಯಾಶ್ that is x dash into y dash we'll got this one we'll write later p ವ್ಯಾಲ್ಯೂ ಏನಾಗಿದೆ ವಿ ಹ್ಯಾವ್ ಅಸ್ಯೂಮ್ಡ್ ಇದು p ವ್ಯಾಲ್ಯೂ ಎಲ್ಲಿಂದ ಬಂದಿದೆ ಅಂತ ಹೇಳಿದರೆ ನಾವು ಇಲ್ಲಿಂದ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ ನಾವು p is equal to x plus y ಆಗಿದ್ದರೆ p ಡ್ಯಾಶ್ ಏನಾಗಿರುತ್ತೆ x plus y ಹೋಲ್ ಡ್ಯಾಶ್ ಆಗಿರುತ್ತೆ when x plus y ಹೋಲ್ ಡ್ಯಾಶ್ that is equal to x dash into y dash ನಾವು p ವ್ಯಾಲ್ಯೂ ಏನಿದೆ x plus y ಇದೆ p ಡ್ಯಾಶ್ ವ್ಯಾಲ್ಯೂ ಏನಾಯಿತು x dash into y dash now we got the value of p and p dash ನಮಗೆ p ಮತ್ತು p dash ವ್ಯಾಲ್ಯೂ ಸಿಕ್ತು what we have to prove by complementary lawನ ಯೂಸ್ ಮಾಡ್ಕೊಂಡು ನಾವೇನು ಪ್ರೂವ್ ಮಾಡಬೇಕು p plus p dash is equal to 1 ಆಗಿದೆ and p into p dash is equal to 0 we will write here p plus p dash is equal to 1 and we have to prove p into p dash is equal to 0 now we will substitute the value ಯಾವುದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದ p plus p dash the value of p the value ಏನಿದೆ what is the value of p the value of p is x plus y plus the value of p dash the value ಏನಿದೆ x dash into y dash p the value x plus y plus operator we will write as it is p dash value ಏನಿದೆ x dash into y dash is equal to 1 LHS is equal to RHS ನಾವೇನು ಮಾಡಬೇಕು ಪ್ರೂವ್ ಮಾಡಬೇಕು what we will do we will multiply this one with this one again this one with this one x plus y ನ x dash ಜೊತೆ ಮತ್ತು x plus y ನ y dash ಜೊತೆ now we will write first we will take x plus y as a single variable then we will add with x plus x dash we will write here x plus y plus x dash next operator ಯಾವುದಿದೆ ಇದು into ಇದೆ so we will write here into again x plus y ನ ಯಾವುದ್ರ ಜೊತೆ ನಾವು ಆ್ಯಡ್ ಮಾಡ್ತೀವಿ we are adding x plus y plus y dash is equal to 1 ಏನು ಮಾಡಿದ್ದೀವಿ this is very important when you are going to multiply or when you are going to remove the brackets or when you are going to multiply it ಇದು ಏನಿದು x plus y ಒಂದು ಸಿಂಗಲ್ ವೇರಿಯೇಬಲ್ ಇದನ್ನು ಇದ್ರ ಜೊತೆ ಆ್ಯಡ್ ಮಾಡ್ತಾ ಇದ್ದೀವಿ into again what we are doing x plus y plus y dash that is equal to ಇಲ್ಲಿ into ಏನಕ್ಕೆ ಮಾಡ್ತಾ ಇಲ್ಲ ಅಂತ ಕೇಳಬೇಡಿ we are using this operator understand now ಇದನ್ನು ಆರ್ಡರಲ್ಲಿ ಅರೇಂಜ್ ಮಾಡ್ಕೊಳ್ಳಿ x plus x dash plus y into x plus y dash is equal to 1 now x plus x dash value ಏನು what is the value of x plus x dash according to the complementary law complementary ಬಂದರೆ x plus x dash value ಏನಾಗಿದೆ that is equal to 1 at the in the place of x plus x dash what we can write here 1 where it is
ಎಕ್ಸ್ ಪ್ಲಸ್ ಎಕ್ಸ್ ಡ್ಯಾಶ್ ಪ್ಲೇಸಲ್ಲಿ ನಾವೇನು ಬರಿತಾ ಇದ್ದೀವಿ 1 ಪ್ಲಸ್ ವೈ ವಿಲ್ ರೈಟ್ ಆ್ಯಸ್ ಇಟ್ ಈಸ್ ಇಂಟು ಎಕ್ಸ್. ಅಗೇನ್ ವೈ ಪ್ಲಸ್ ವೈ ಡ್ಯಾಶ್ ಏನಾಯಿತು 1 ಆಯಿತು, ವಿಲ್ ರೈಟ್ ಆ್ಯಸ್ ಇಟ್ ಈಸ್ 1 ಪ್ಲಸ್ ವೇರಿಯೇಬಲ್ ಅಕಾರ್ಡಿಂಗ್ ಟು ದ ಪ್ರಾಪರ್ಟೀಸ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್. ಪ್ರಾಪರ್ಟೀಸ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್ ಟೆಲ್ಸ್ 1 ಪ್ಲಸ್ ವೇರಿಯೇಬಲ್ ಏನಾಗಿರುತ್ತೆ 1 ಆಗಿರುತ್ತೆ ಇಂಟು ಅಗೇನ್ ವೇರಿಯೇಬಲ್ ಪ್ಲಸ್ 1 ಈಸ್ 1 ವಿಚ್ ಈಸ್ ಈಕ್ವಲ್ ಟು 1. 1 ಇಂಟು 1 ಈಸ್ 1. LHS is equal to RHS. Now we will prove P into P dash is equal to 0. P value ಏನಿದೆ? What is the value of P? X plus Y into, what is the value of P dash? X dash into Y dash is equal to 0. Now we will interchange the value. Values na interchange ಮಾಡ್ಕೊಳ್ಳೋದ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೊಳ್ಳೋಕ್ಕೆ X dash into Y dash into X plus Y which is equal to 0. Simplify to simplify I have just interchanged the values. X plus Y is equal to Y plus X. ಈ ಥರ ಬರ್ಕೋಬೋದಲ್ವಾ? wherever the place is there, commutative law ಏನು ಹೇಳುತ್ತೆ X plus Y is equal to Y plus X. ಇದೇನಾಗಿ ಮಾಡಿದ್ದೀವಿ, ಜಸ್ಟ್ ಇಂಟರ್ಚೇಂಜ್ ಮಾಡಿದ್ದೀವಿ. we can write like this. Now we will multiply X dash into Y dash into X. X dash into Y dash into X. ಏನು ಸಪ್ರೇಟರ್ ವೇರಿಯೇಬಲ್ ಆಪ್ರೇಟರ್ ಇದೆ ನಮಗೆ, ಪ್ಲಸ್ ಇದೆ. ಅಗೇನ್ ಎಕ್ಸ್ ಡ್ಯಾಶ್ ಇಂಟು ವೈ ಡ್ಯಾಶ್ ಇಂಟು ವೈ, ಎಕ್ಸ್ ಡ್ಯಾಶ್ ಇಂಟು ವೈ ಡ್ಯಾಶ್ ಇಂಟು ವೈ ವಿಚ್ ಇಸ್ ಈಕ್ವಲ್ ಟು 0. ನೋ ಅಗೇನ್ ವಿ ವಿಲ್ rearrange it. ಎಕ್ಸ್ ಡ್ಯಾಶ್ ಇಂಟು ಎಕ್ಸ್ ಇಂಟು ವೈ ಡ್ಯಾಶ್ ಪ್ಲಸ್ ಎಕ್ಸ್ ಡ್ಯಾಶ್ ಇಂಟು ವೈ ಡ್ಯಾಶ್ ಇಸ್ ಈಕ್ವಲ್ ಟು 0. ಅಗೇನ್ ವಿ ವಿಲ್ ಮೂವ್ ಅಪ್ವರ್ಡ್. what is this tells? Complementary law, x into x dash is equal to 0. We'll see here x dash into x is equal to 0 into y dash plus x dash we will write as it is, y into y dash ಏನಾಯಿತು 0 ಆಯಿತು. then 0 into variable that is 0. This is also according to the properties of zeros and ones. Properties of zeros and ones ಗೊತ್ತಿಲ್ಲ ಅಂತ ಹೇಳಿದರೆ ಪ್ರಾಪರ್ಲಿ ಚೆಕ್ ಇಟ್ ಔಟ್ ದಟ್ ಒನ್. ಪರ್ಫೆಕ್ಟ್ ಇಂಡಕ್ಷನ್ ಮೆಥಡ್ ಎಲ್ಲ ಸಾಲ್ವ್ ಮಾಡಬೇಕು ಅಂತ ಹೇಳಿದರೆ ವಿ ನೀಡ್ ದಿಸ್ ಪ್ರಾಪರ್ಟೀಸ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್. 0 ಇಂಟು ವೇರಿಯೇಬಲ್ ಏನಾಗಿರುತ್ತೆ 0 ಆಗಿರುತ್ತೆ, ಪ್ಲಸ್ ವೇರಿಯೇಬಲ್ ಇಂಟು 0 ದಟ್ ಈಸ್ 0. 0 is equal to 0. LHS is equal to RHS. We have proved LHS is equal to RHS. ಸಿಂಪಲ್ ಆಗಿದೆ. ಹೌ ಟು ಪ್ರೂವ್ ಡಿ ಮಾರ್ಗನ್ಸ್ ಥಿಯರಮ್. ಡಿ ಮಾರ್ಗನ್ಸ್ ಸ್ಟೇಟ್ ಅಂತ ಕೇಳಿದರೆ ಯು ಶುಡ್ ಮೆನ್ಷನ್ ದ ಸ್ಟೇಟ್, ಇಲ್ಲಾಂದರೆ 1 ಮಾರ್ಕ್ಸ್ ಕಟ್ ಆಗಿಬಿಡುತ್ತೆ. ಫಸ್ಟ್ ವಿ ಹ್ಯಾವ್ ಟು ಸ್ಟೇಟ್ ದಟ್ ಡಿ ಮಾರ್ಗನ್ಸ್ ಲಾ ಸ್ಟೇಟ್ಸ್ ದಟ್ ಎಕ್ಸ್ ಪ್ಲಸ್ ವೈ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎಕ್ಸ್ ಡ್ಯಾಶ್ ಇಂಟು ವೈ ಡ್ಯಾಶ್. ನೆಕ್ಸ್ಟ್ ಪ್ರೂಫ್. ಟು ಪ್ರೂವ್ ಡಿ ಮಾರ್ಗನ್ಸ್ ಥಿಯರಮ್ ವಿ ಯೂಸ್ ಕಾಂಪ್ಲಿಮೆಂಟರಿ ಲಾ. ಡಿ ಮಾರ್ಗನ್ಸ್ ಥಿಯರಮ್ ನಾವು ಯಾವುದರಿಂದ ಪ್ರೂವ್ ಮಾಡ್ತಾ ಇದ್ದೀವಿ? ಕಾಂಪ್ಲಿಮೆಂಟ್ರಿ ಲಾ ಇಂದ ಪ್ರೂವ್ ಮಾಡ್ತಾ ಇದ್ದೀವಿ. ಕಾಂಪ್ಲಿಮೆಂಟ್ರಿ ಲಾ ಏನು ಹೇಳುತ್ತೆ? ಎಕ್ಸ್ ಪ್ಲಸ್ ಎಕ್ಸ್ ಡ್ಯಾಶ್ ಇಸ್ ಈಕ್ವಲ್ ಟು 1 ಆ್ಯಂಡ್ ಎಕ್ಸ್ ಇಂಟು ಎಕ್ಸ್ ಡ್ಯಾಶ್ ಇಸ್ ಈಕ್ವಲ್ ಟು 0. ನಾವು ಅಸ್ಯೂಮ್ ಮಾಡ್ಕೋತಾ ಇರೋದು ಟು ಪ್ರೂವ್ ಮಾಡಲಿಕ್ಕೋಸ್ಕರ ನಾವು ಅಸ್ಯೂಮ್ ಮಾಡ್ಕೋತಾ ಇರೋದು ಲೆಟ್ ಅಸ್ ಅಸ್ಯೂಮ್ ಪಿ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ಪಿನ ಯಾವುದಕ್ಕೆ ಅಸೈನ್ ಮಾಡ್ತಾ ಇದ್ದೀವಿ? ಎಕ್ಸ್ ಪ್ಲಸ್ ವೈಗೆ ಅಸೈನ್ ಮಾಡ್ತಾ ಇದ್ದೀವಿ. ವೇರ್ ಪಿ ಎಕ್ಸ್ ವೈ ಏನಾಗಿರುತ್ತೆ? ಇದು ಲಾಜಿಕಲ್ ವೇರಿಯೇಬಲ್ಸ್ ಆಗಿರುತ್ತೆ. ಹಾಗಾದರೆ ಎಕ್ಸ್ ಪ್ಲಸ್ ಎಕ್ಸ್ ಡ್ಯಾಶ್ ಇಸ್ ಈಕ್ವಲ್ ಟು 1 ಬರೆಯೋದು ವಿ ಕ್ಯಾನ್ ರೈಟ್ ವೈ ಪ್ಲಸ್ ವೈ ಡ್ಯಾಶ್ ಇಸ್ ಈಕ್ವಲ್ ಟು 1 ಆದರೂ ಬರಿಬೋದು, ಪಿ ಪ್ಲಸ್ ಪಿ ಡ್ಯಾಶ್ ಇಸ್ ಈಕ್ವಲ್ ಟು 1 ಆದರೂ ಬರಿಬೋದು. ಸೊ ವಿ ಆರ್ ರೈಟಿಂಗ್ ಪಿ ಪ್ಲಸ್ ಪಿ ಡ್ಯಾಶ್ ಇಸ್ ಈಕ್ವಲ್ ಟು 1, ಪಿ ಇಂಟು ಪಿ ಡ್ಯಾಶ್ ಇಸ್ ಈಕ್ವಲ್ ಟು 0 ಬಿಕಾಸ್ ಆಲ್ ಆರ್ ವೇರಿಯೇಬಲ್ಸ್. If p, x, y are logical variables ಆಗಿದ್ರೆ then complementary law for variable p. ಹಾಗಾದರೆ p ವೇರಿಯೇಬಲಿಗೆ ಕಾಂಪ್ಲಿಮೆಂಟ್ರಿ ಲಾ ಏನಾಗುತ್ತೆ? ನಾವು ಪಿದು ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದೀವಿ ದಟ್ ಈಸ್ ಎಕ್ಸ್ ಪ್ಲಸ್ ವೈ. ಪಿ ಏನಾದರೂ ಎಕ್ಸ್ ಪ್ಲಸ್ ವೈ ಆಗಿದ್ದರೆ ಪಿ ಡ್ಯಾಶ್ ಏನಾಗಿರುತ್ತೆ? ಎಕ್ಸ್ ಪ್ಲಸ್ ವೈ ಹೋಲ್ ಡ್ಯಾಶ್ ಆಗಿರುತ್ತೆ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಡ್ಯಾಶ್ ಇಂಟು ವೈ ಡ್ಯಾಶ್. ನಿಮಗೆ ಯಾವ ವ್ಯಾಲ್ಯೂ ಸಿಕ್ತು? ವಿ ಗಾಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಪ್ಲಸ್ ವೈ, ವಿ ಗಾಟ್ ದ ವ್ಯಾಲ್ಯೂ ಆಫ್ ಪಿ ಆ್ಯಂಡ್ ವಿ ಗಾಟ್ ದ ವ್ಯಾಲ್ಯೂ ಆಫ್ ಪಿ ಡ್ಯಾಶ್. ನೌ ವಿ ಹ್ಯಾವ್ ಟು ಪ್ರೂವ್ ವಾಟ್? p plus p dash is equal to 1 and p into p dash is equal to 0. Now we'll see here p plus p dash is equal to 1. p value na substitute ಮಾಡಿದ್ದೀವಿ x plus y plus p dash value na substitute ಮಾಡಿದ್ದೀವಿ x dash into y dash. Again we'll solve this one. First ನಾವೇನು ಮಾಡ್ತಾ ಇದ್ದೀವಿ? ಆಲ್ವೇಸ್ ಸೆಕೆಂಡ್ ಏನಿರುತ್ತೆ ದಿಸ್ ಇಸ್ ಆ್ಯನ್ ಸಪ್ರೇಟರ್. ಇದನ್ನು ನಾವು ಸಪ್ರೇಟ್ ಮಾಡ್ತಾ ಇರೋದು. ಸಿ ಹಿಯರ್ ಪ್ರಾಡಕ್ಟ್ ಇದು. ಸಿ ಹಿಯರ್ ಇಲ್ಲಿ ಇಂಟರ್ಚೇಂಜ್ ಮಾಡ್ಕೊಂಡಿದ್ದೀವಿ ಅಲ್ವಾ? ಸಪ್ರೇಟರ್ ಯಾವ್ದು ಮಾಡ್ತಿರೋದು? ಸೆಕೆಂಡ್ ವ್ಯಾಲ್ಯೂಸ್ ಏನಿರುತ್ತೆ, ಸೆಕೆಂಡ್ ವ್ಯಾಲ್ಯೂದು ಆಪರೇಟರ್ ಏನಿರುತ್ತೆ ಆ ಆಪರೇಟರಿಂದ ನಾವು ವೇರಿಯೇಬಲ್ಸ್ನ ಏನು ಮಾಡ್ತಾ ಇದ್ದೀವಿ? ಸಪ್ರೇಟ್ ಮಾಡ್ತಾ ಇರೋದು. ಹಿಯರ್ ಸಿ ಇದು ಸೆಕೆಂಡ್
ವ್ಯಾಲ್ಯೂ ನಮಗೆ ಎಕ್ಸ್ ಡ್ಯಾಶ್ ಇಂಟು ವೈ ಡ್ಯಾಶ್, ಈ ವ್ಯಾಲ್ಯೂನ ನಾವೇನು ಮಾಡ್ತಾ ಇದ್ದೀವಿ, ಸಪ್ರೇಟ್ ಮಾಡ್ತಾ ಇದ್ದೀವಿ. ದಿಸ್ ವ್ಯಾಲ್ಯೂ ವಿ ಆರ್ ಮರ್ಜಿಂಗ್. ಇಲ್ಲಿ ಮಧ್ಯದಲ್ಲಿ ಏನು ಆಪರೇಟರ್ ಇದೆ ಆ ಆಪರೇಟರ್ ಇಂದ ಮರ್ಜ್ ಮಾಡ್ತಾ ಇದ್ದೀವಿ. ಸಪ್ರೇಟ್ ಯಾವುದರಿಂದ ಮಾಡ್ತಾ ಇದ್ದೀವಿ, ಇಂಟು ಇಂದ ಮಾಡ್ತಾ ಇದ್ದೀವಿ. ಇದನ್ನು ಪ್ರಾಪರಾಗಿ ಕಲ್ತ್ಕೊಳ್ಳಿ, ಇಲ್ಲಾಂದರೆ ಕನ್ಫ್ಯೂಷನ್ ಆಗುತ್ತೆ ನಿಮಗೆ. ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಡ್ಯಾಶ್ ಆಯಿತಾ. ನೆಕ್ಸ್ಟು ಸಪ್ರೇಟ್ ಯಾವುದರಿಂದ ಮಾಡಬೇಕು, ಎಕ್ಸ್ ಡ್ಯಾಶಿಂದ ಪ್ರಾಡಕ್ಟಿಂದ ಮಾಡ್ತಾ ಇದ್ದೀವಿ, ಇಂಟು ಇಂದ. ಅಗೇನ್ ಎಕ್ಸ್ ಪ್ಲಸ್ ವೈ ಪ್ಲಸ್ ವೈ ಡ್ಯಾಶ್. ಏನಕ್ಕೆ, ಈ ಪ್ರಾಡಕ್ಟ್ ಇಲ್ಲಿ ತೊಗೊಂಡಿದ್ದೀವಿ ನಾವು. ಎರಡು ವ್ಯಾಲ್ಯೂಸ್ ಏನಾಯಿತು, ಸಪ್ರೇಟ್ ಆಯಿತು. After writing the values, we are rearranging. Then according to the properties of zeros and ones, 1 plus variable is 1. We got LHS is equal to RHS. Here also you see, ಇಲ್ಲಿ ನಾವು ಈಸಿಯಾಗಿ ಪ್ರೂವ್ ಮಾಡಲಿಕ್ಕೆ ನಾವೇನು ಮಾಡ್ಕೊಂಡಿದ್ದೀವಿ, ವ್ಯಾಲ್ಯೂಸ್ನ ಇಂಟರ್ಚೇಂಜ್ ಮಾಡ್ಕೊಂಡಿದ್ದೀವಿ. ನಾವು ಫಸ್ಟ್ ಎಕ್ಸ್ ಡ್ಯಾಶ್ ಇಂಟು ವೈ ಡ್ಯಾಶ್ ಬರ್ಕೊಂಡು ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಬರ್ಕೊಂಡಿದ್ದೀವಿ. ಸಿ, ಈ ವೇರಿಯೇಬಲ್ಸಿಂದ ನಾವೇನು ಮಾಡ್ತಾ ಇದ್ದೀವಿ, ಮರ್ಜ್ ಮಾಡ್ತಾ ಇದ್ದೀವಿ. ಸಪ್ರೇಟ್ ಯಾವುದರಿಂದ ಮಾಡ್ತಾ ಇದ್ದೀವಿ, ಪ್ಲಸ್ಸಿಂದ ಮಾಡ್ತಾ ಇದ್ದೀವಿ. ದಿಸ್ ಇಸ್ ದ ಥಿಂಗ್ ಯು ಶುಡ್ ಫಾಲೋ ಇನ್ ದ ಆಲ್ಜಿಬ್ರಾಯಿಕ್ ಮೆಥಡ್. ಆಲ್ಜಿಬ್ರಾಯಿಕ್ ಮೆಥಡಲ್ಲಿ ನಾವು ಯಾವುದೇ ಒಂದು ಎಕ್ಸ್ಪ್ರೆಷನ್ನ ಪ್ರೂವ್ ಮಾಡಬೇಕು ಅಂತ ಹೇಳಿದರೆ, ರಿಮೆಂಬರ್ ದಿಸ್ ಒನ್. ಸೆಕೆಂಡ್ ವ್ಯಾಲ್ಯೂಸ್ ಯಾವುದು ಇರುತ್ತೆ, ಆ ವ್ಯಾಲ್ಯೂಯಲ್ಲಿ ಯಾವ್ದು ಆಪರೇಟರ್ ಇರುತ್ತೆ, ಆ ಆಪರೇಟರಿಂದ ನಾವು ವೇರಿಯೇಬಲ್ಸ್ನ ನಾವೇನು ಮಾಡ್ತಾ ಇದ್ದೀವಿ, ಸಪ್ರೇಟ್ ಮಾಡ್ತಾ ಇದ್ದೀವಿ. Understand? I hope you have understand the De Morgan's law. If you have not understand, you can comment it to ask it again. ಇದು ಆ್ಯಸ್ ಪ್ರತಿಯೊಂದು ಕ್ವೆಶನ್ ಪೇಪರ್ಸು ಡಿಫಿಕಲ್ಟ್ ಲೆವೆಲಲ್ಲಿ ಕೇಳ್ತಿರೋದ್ರಿಂದ, ಇನ್ಸ್ಟೆಡ್ ಆಫ್ ಕೆ ಮ್ಯಾಪ್ ಏನಾದರೂ ಡಿ ಮಾರ್ಗನ್ಸ್ ಥಿಯರಮ್ನ ಕೇಳಿದರೆ, ಯು ಶುಡ್ ಬಿ ಪ್ರಿಪೇರ್ ಟು ರೈಟ್ ದ ಡಿ ಮಾರ್ಗನ್ಸ್ ಲಾ. ಒಂದು ಲಾ ಏನು ಹೇಳುತ್ತೆ, ಎಕ್ಸ್ ಪ್ಲಸ್ ವೈ ಡ್ಯಾಶ್ ಈಸ್ ಈಕ್ವಲ್ ಟು ಎಕ್ಸ್ ಡ್ಯಾಶ್ ಇಂಟು ವೈ ಡ್ಯಾಶ್. ದ ಸೆಕೆಂಡ್ ಲಾ ಏನು ಹೇಳುತ್ತೆ ಅಂತ ಹೇಳಿದರೆ, ಎಕ್ಸ್ ಇಂಟು ವೈ ಹೋಲ್ ಡ್ಯಾಶ್ ಈಸ್ ಈಕ್ವಲ್ ಟು ಎಕ್ಸ್ ಡ್ಯಾಶ್ ಪ್ಲಸ್ ವೈ ಡ್ಯಾಶ್. ಇಲ್ಲಿ ಪಿ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅಂತ ತೊಗೊಂಡಿದ್ದೀರಲ್ವ, ಅಲ್ಲಿ ಏನು ತೊಗೋತೀರಾ, ಪಿ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ವೈ. ದಟ್ಸ್ ಇಟ್. ಇಷ್ಟೇ ಮಾತ್ರ. ಇನ್ನೆಲ್ಲ ಪ್ರೊಸೀಜರ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದ ಡಿ ಮಾರ್ಗನ್ಸ್ ಥಿಯರಮ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು.